ಹಾಯ್, ನಾನು ಸಿ ಅಕ್ಷತಾ ಉಡುಪ ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಿಮಗೆ ವರ್ಕ್ ಫ್ರಮ್ ಹೋಮ್ ಮಾಡಿ ಪ್ರತಿ ವರ್ಷ 10 ಲಕ್ಷ ಹಣ ಬರ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇದಕ್ಕೆ ನಿಮ್ಗೆ ಬೇಕಾದಂತಹ ಇನ್ವೆಸ್ಟ್ಮೆಂಟ್ 10,000. ಹಾಗೆ ನೀವು ತಿಂಗಳಿಗೆ 5 ರಿಕ್ರೂಟ್ಸ್ಗಳನ್ನು ತರಬೇಕಾಗುತ್ತೆ. ಇಲ್ಲಿ ನಿಮಗೆ ಯಾವುದೇ ರೀತಿಯ ಡಿಗ್ರಿ ಸ್ಕಿಲ್ಲಿನ ಅವಶ್ಯಕತೆ ಇರುವುದಿಲ್ಲ. ನೀವೇ ನಿಮ್ಮ ಬಾಸ್ ಆಗಿ ಅತಿ ಬೇಗನೆ ರಿಚೆಸ್ಟ್ ಪರ್ಸನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಂಥ ಆಪರ್ಚುನಿಟಿಯನ್ನು ನೀವು ಎಲ್ಲಾದರೂ ಕೇಳಿದ್ದೀರಾ? ಯಾರೋ ಬಂದು ನಿಮಗೆ ಕೆಲವು ಫೋಟೋಗಳು, ಕೆಲವು ಜನರ ಸ್ಟೋರೀಸ್ಗಳನ್ನು ತೋರಿಸಿ ಅವ್ರು ಯಾವ ಥರ ಈ ಸ್ಕೀಮ್ ಮೂಲಕ ರಿಚ್ ಆದರು ಅನ್ನೋದನ್ನು ತೋರಿಸಿ ನೀವು ಕೂಡ ಈ ಗ್ರೂಪಿಗೆ ಜಾಯ್ನ್ ಆಗಿ ಅಂತ ಹೇಳಿದಾರಾ? ಇದು ನಿಮಗೆ ರೀಸೆಂಟಾಗಿ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಸ್ಕ್ಯಾಮಲ್ಲಿ ಎಕ್ಯೂಸ್ ಆದಂತಹ ಆಮ್ವೇ ಇಂಡಿಯಾದ ಪ್ರಾಸೆಸ್ ಥರ ಅನಿಸ್ತಾ ಇದೆಯಾ? ಕನ್ಸ್ಯೂಮರ್ ಅವೇರ್ನೆಸ್ ಇನ್ಸ್ಟಿಟ್ಯೂಟ್ ಪ್ರಕಾರ ಈ MLM ಹಾಗೂ ಪಿರಾಮಿಡ್ ಪ್ಲ್ಯಾನ್ಸ್ಗಳಲ್ಲಿ ಇನ್ವಾಲ್ವ್ ಆಗಿರೋರು 99% ಹೆಚ್ಚು ಜನರು ಅವರ ಹಣವನ್ನು ಕಳ್ಕೊಳ್ತಾರೆ. ಯಾಕಂದರೆ ಅವರಿಗೆ ಪ್ರಾಡಕ್ಟನ್ನು ರೀಸೇಲ್ ಮಾಡೋದು ಹಾಗೆ ಹೊಸ ರಿಕ್ರೂಟ್ಸ್ಗಳನ್ನು ತರೋದು ಕಷ್ಟ ಆಗುತ್ತೆ. ಇದೊಂದು ಸ್ಟ್ರಗಲ್ ಆಗುತ್ತೆ. ನಾವು ಇಲ್ಲಿ ನಿಮ್ಮನ್ನು ಅಲಾರ್ಮ್ ಮಾಡ್ತಾ ಇಲ್ಲ, ಆದರೆ ಈ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಹಾಗೆ ಈ ಪಿರಾಮಿಡ್ ಸಿಸ್ಟಮ್ ಬಗ್ಗೆ ನಿಮಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಸೊ ಈ ವಿಡಿಯೋದಲ್ಲಿ ನಾವು ಈ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂದರೆ ಏನು, ಇದು ಯಾವ ಥರ ಆಗುತ್ತೆ, ಇದರ ಪ್ರೋಸ್ ಮತ್ತು ಕಾನ್ಸ್ ಏನು, ಹಾಗೆ ಈ ಪಿರಾಮಿಡ್ ಸಿಸ್ಟಮ್ ಅಂದರೆ ಏನು, ಇಲ್ಲಿ ರೆಡ್ ಫ್ಲಾಗ್ಸ್ ಅಥವಾ ವಾರ್ನಿಂಗ್ ಸೈನ್ಸ್ಗಳು ಯಾವುವು ಅಂತ ಎಲ್ಲ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮೊದಲು ನಿಮಗೆ ಟಾಪಿಕ್ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಗ್ರೋ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಈ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ನೋಡೋಣ. ಇದಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್, ರೆಫರಲ್ ಮಾರ್ಕೆಟಿಂಗ್ ಅಂತ ಕೂಡ ಕರೀತಾರೆ. ಇದು ಕಂಪನಿ ಅದರ ಪ್ರಾಡಕ್ಟ್ಸನ್ನು ಕಸ್ಟಮರ್ಸ್ಗೆ ಸೆಲ್ ಮಾಡುವಂತಹ ಒಂದು ಸಿಂಪಲ್ ಸೇಲ್ಸ್ ಟೆಕ್ನಿಕ್ ಆಗಿದೆ. ಇಲ್ಲಿ ನೀವು ಒಂದು ಕಂಪನಿಯ ಪ್ರಾಡಕ್ಟನ್ನು ರೀಸೆಲ್ ಮಾಡೋದಲ್ಲದೆ ನೀವು ಬೇರೆ ರಿಕ್ರೂಟ್ಸ್ಗಳನ್ನು, ಬೇರೆ ಜನರನ್ನು ಕೂಡ ಈ ಗುಂಪಿಗೆ, ಸೆಲ್ಲರ್ಸ್ ಗುಂಪಿಗೆ ಸೇರಿಸಿ ಅಲ್ಲಿಂದ ಕೂಡ ಕಮಿಷನನ್ನು ರಿಸೀವ್ ಮಾಡುವಂಥದ್ದು. ಸೊ ಇದು ಮಲ್ಟಿ ಲೆವೆಲ್ ಅಂತ ನಾವು ಯಾಕೆ ಕರಿತೇವೆ ಅಂದರೆ ಇಲ್ಲಿ ಬೇರೆ ಬೇರೆ ಲೆವೆಲ್ ಆಫ್ ಸೆಲ್ಲರ್ಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಕಾಸ್ಮೆಟಿಕ್ಸನ್ನು ಸೆಲ್ ಮಾಡುವಂತಹ MLM ಕಂಪನಿಯನ್ನು ಜಾಯಿನ್ ಮಾಡಿದ್ರೆ ಇಲ್ಲಿ ನೀವು ಈ ಕಂಪನಿಯ ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ತೀರಾ, ಅದರ ಜೊತೆಗೆ ಬೇರೆಯವರನ್ನು ಈ ಸೇಲ್ಸ್ ಗ್ರೂಪಿಗೆ ಆ್ಯಡ್ ಆಗೋದಕ್ಕೆ ಎನ್ಕರೇಜ್ ಮಾಡ್ತೀರಾ. ಸೊ ನೀವು ಯಾರನ್ನ ರಿಕ್ರೂಟ್ ಮಾಡ್ತೀರಾ ಅವರು ಈ ಪ್ರಾಡಕ್ಟನ್ನು ಮತ್ತೆ ಬೇರೆಯವರಿಗೆ ಸೇಲ್ ಮಾಡಿದಾಗ ಅಲ್ಲಿ ಕೂಡ ನೀವು ನಿಮ್ಮ ಕಮಿಷನನ್ನು ರಿಸೀವ್ ಮಾಡ್ತೀರಾ. ಸೊ ನಿಮಗೆ ಪ್ರಾಡಕ್ಟನ್ನು ಸೆಲ್ ಮಾಡೋದ್ರಿಂದ ಕೂಡ ಇನ್ಕಮ್ ಬರುತ್ತೆ, ಹಾಗೆ ಆ ಕಮಿಷನ್ ಅಂದರೆ ನೀವು ರಿಕ್ರೂಟ್ ಮಾಡಿದವರು ಸೆಲ್ ಮಾಡಿದಂತಹ ಪ್ರಾಡಕ್ಟಿನ ಮೇಲೆ ಕೂಡ ಕಮಿಷನ್ ಸಿಗುತ್ತೆ. ಸೊ ನೀವು ಯೋಚಿಸ್ಬೋದು, ಟ್ರೆಡಿಷನಲ್ ಸಿಸ್ಟಮಲ್ಲಿ ಡೈರೆಕ್ಟಾಗಿ ಕಂಪನಿ ಅದರ ಕಸ್ಟಮರ್ಸಿಗೆ ಪ್ರಾಡಕ್ಟನ್ನು ಸೆಲ್ ಮಾಡುತ್ತೆ, ಮತ್ತೆ ಬೇರೆ ರಿಕ್ರೂಟ್ಸ್ಗಳನ್ನು ಕಂಪನಿ ಮಾಡೋದಿಲ್ಲ. ಸೊ MLM ಮತ್ತು ಟ್ರೆಡಿಷನಲ್ ಸಿಸ್ಟಮಲ್ಲಿ ಇರುವಂತಹ ಡಿಫ್ರೆನ್ಸ್ ಇದೆ. MLM ಸಿಸ್ಟಮಲ್ಲಿ ಇನ್ನಷ್ಟು ಜನರನ್ನು ಗ್ರೂಪಿಗೆ ಆ್ಯಡ್ ಮಾಡೋದ್ರ ಮೂಲಕ ಒಂದು ನೆಟ್ವರ್ಕನ್ನು ಕ್ರಿಯೇಟ್ ಮಾಡ್ತಾರೆ. ಹಾಗಾಗಿ ಇದಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕೂಡ ಕರಿತೀವಿ. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಸೊ ಇದನ್ನು ಕ್ಲಿಯರ್ ಮಾಡೋದಕ್ಕೆ ನಾವು MLMನ ಸ್ಟ್ರಕ್ಚರನ್ನು ನೋಡೋಣ. ಮೊದಲಿಗೆ ನಾವು ಒಂದು ನಾರ್ಮಲ್ ಟ್ರೆಡಿಷನಲ್ ಕಂಪನಿಯ ಸೇಲ್ಸ್ ಪ್ಯಾಟರ್ನನ್ನು ನೋಡೋಣ. ಫಾರ್ ಎಕ್ಸಾಂಪಲ್, ಕಾಲ್ಗೇಟ್ ಟೂತ್ಪೇಸ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಬೇರೆ ಬೇರೆ ಗ್ರಾಸರೀಸ್ಗಳಿಗೆ, ಮಾಲ್ಸ್ಗಳಿಗೆ, ರಿಟೇಲ್ ಯೂನಿಟ್ಸ್ಗಳಿಗೆ ಸೆಲ್ ಮಾಡುತ್ತೆ. ನಾವು ಕಸ್ಟಮರ್ಸ್ ಈ ರಿಟೇಲ್ ಯೂನಿಟ್ಸ್ ಅಥವಾ ಡಿಸ್ಟ್ರಿಬ್ಯೂಟರ್ಸಲ್ಲಿ ಹೋಗಿ ಈ ಪ್ರಾಡಕ್ಟನ್ನು ಬೈ ಮಾಡ್ತೇವೆ. ಆದರೆ ನೀವು ಯಾವತ್ತಾದರೂ ಆಮ್ವೇಯ ಪ್ರಾಡಕ್ಟ್ಸ್ನ ಅಡ್ವರ್ಟೈಸ್ಮೆಂಟನ್ನು ನೋಡಿದ್ದೀರಾ? ಅಥವಾ ನೀವು ಯಾವತ್ತಾದರೂ ಶಾಪಿಂಗ್ ಮಾಲಲ್ಲಿ ಆಮ್ವೇಯ ಪ್ರಾಡಕ್ಟ್ಸನ್ನು ನೋಡಿದ್ದೀರಾ? ಇಲ್ಲ ಅಲ್ವಾ? ಸೊ ಇದೇ ಈ ನಾರ್ಮಲ್ ಟ್ರೆಡಿಷನಲ್ ಅಪ್ರೋಚ್ ಹಾಗೂ MLMನ ಮಧ್ಯೆ ಇರುವಂತಹ ಡಿಫ್ರೆನ್ಸ್. ಸೊ ಈಗ MLM ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ಕಂಪನಿ ಸೆಲ್ಲರ್ಸ್ಗಳನ್ನು ರಿಕ್ರೂಟ್ ಮಾಡುತ್ತೆ. ಈ ಸೆಲ್ಲರ್ಸ್ ಈ ಕಂಪನಿಯ ಫುಲ್ ಟೈಮ್ ಎಂಪ್ಲಾಯೀಸ್ ಆಗಿರೋದಿಲ್ಲ. ಈ ಸೆಲ್ಲರ್ಸ್ ಅವರಿಗೆ ಯಾವ ಪ್ರಾಡಕ್ಟನ್ನು ಸೆಲ್ ಮಾಡ್ತಾರೆ ಅದರ ಬೇಸಿಸ್ ಮೇಲೆ ಪೇಮೆಂಟನ್ನು ರಿಸೀವ್ ಮಾಡ್ತಾರೆ. ಇದಲ್ಲದೆ ಈ ಸೆಲ್ಲರ್ಸ್ ಹೊಸ ಸೆಲ್ಲರ್ಸ್ಗಳನ್ನು ಕೂಡ ಈ ಗ್ರೂಪಿಗೆ ಜಾಯಿನ್ ಮಾಡ್ಬೋದು. ಸೊ ಅವರು ರಿಕ್ರೂಟ್ಸ್ಗಳನ್ನು ಈ ಗ್ರೂಪಿಗೆ ಜಾಯಿನ್ ಮಾಡಿದಾಗ ಆ ರಿಕ್ರೂಟ್ಸ್ ಮಾಡಿದಂತಹ ಸೇಲ್ಸಿನ ಪರ್ಸೆಂಟೇಜ್ ಕೂಡ ಈ ಸೆಲ್ಲರ್ಸಿಗೆ ಸಿಗುತ್ತೆ. ಹಾಗೆ ಆ ನ್ಯೂಲಿ ರಿಕ್ರೂಟ್ ಆದಂಥವರು ಮತ್ತೆ ಕೆಲವು ಜನರನ್ನು ಈ ಗ್ರೂಪಿಗೆ ಜಾಯಿನ್ ಮಾಡಿದರೆ ಅವರು ಸೇಲ್ ಮಾಡಿದಂತಹ ಪ್ರಾಡಕ್ಟ್ ಮೇಲೆ ಕೂಡ ಕಮಿಷನ್ ಈ ಫಸ್ಟ್ ಸೆಲ್ಲರ್ಸಿಗೆ ಸಿಗುತ್ತೆ. ಈ ಥರ ಈ ಚೈನ್ ಕಂಟಿನ್ಯೂ ಆಗುತ್ತೆ.
ಇದು ಒಂದು ಪಿರಾಮಿಡ್ ಸ್ಟ್ರಕ್ಚರಲ್ಲಿ ಇರುತ್ತೆ. ಯಾರು ಈ ಪಿರಾಮಿಡ್ನ ಟಾಪಲ್ಲಿ ಇರ್ತಾರೋ ಅವರು ಹೆಚ್ಚು ಹಣವನ್ನು ಮಾಡ್ತಾರೆ, ಯಾರು ಈ ಪಿರಾಮಿಡ್ನ ಬಾಟಮಲ್ಲಿ ಇರ್ತಾರೋ ಅವರು ಕಂಪ್ಯಾರಿಟಿವ್ಲಿ ಕಮ್ಮಿ ಹಣವನ್ನು ಮಾಡ್ತಾರೆ. ಸೊ ನಾವು ಈ MLM ಕಂಪನಿಯ ಎಕ್ಸಾಂಪಲನ್ನು ತಗೊಂಡ್ರೆ ಇಲ್ಲಿ ಫಸ್ಟ್ 6 ಜನರನ್ನ ರಿಕ್ರೂಟ್ ಮಾಡ್ತಾರೆ ಅಂತ ಎಸ್ಯೂಮ್ ಮಾಡೋಣ. ಸೊ ಫಸ್ಟ್ ಲೆವೆಲಲ್ಲಿ 6 ಜನ ಇರ್ತಾರೆ. ಈ 6 ಜನ ಇನ್ನು 6 ಜನರನ್ನ ರಿಕ್ರೂಟ್ ಮಾಡ್ತಾರೆ, ಒಬ್ರೊಬ್ರು 6 ಜನರನ್ನ ರಿಕ್ರೂಟ್ ಮಾಡ್ತಾರೆ. ಸೊ ಈಗ ಸೆಕೆಂಡ್ ಲೆವೆಲಲ್ಲಿ 36 ಸೆಲ್ಲರ್ಸ್ ಇರ್ತಾರೆ. ಎಗೈನ್ ಈ 36 ಜನ ಇನ್ನೂ 6 ಸೆಲ್ಲರ್ಸನ್ನು ರಿಕ್ರೂಟ್ ಮಾಡ್ತಾರೆ. ಸೊ ಈಗ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ 216 ಆಗುತ್ತೆ. ಸೊ ಈ ಥರ ಇಲ್ಲಿ ಹೊಸ ಹೊಸ ರಿಕ್ರೂಟ್ಸ್ ಆದ ಹಾಗೆ ಈ ಗ್ರೂಪಿಗೆ ಸೆಲ್ಲರ್ಸ್ ಆ್ಯಡ್ ಆಗ್ತಾ ಹೋಗ್ತಾರೆ. ಸೊ ಈ ಥರ ಜನ ಆ್ಯಡ್ ಆಗ್ತಾ ಹೋದ ಹಾಗೆ 12th ಲೆವೆಲಲ್ಲಿ 2.1 ಬಿಲಿಯನ್ ಪೀಪಲ್ ಇರ್ತಾರೆ. ಹಾಗೆ 13th ಲೆವೆಲಲ್ಲಿ 13 ಬಿಲಿಯನ್ ಪೀಪಲ್ ಇರ್ತಾರೆ. ಇದರಿಂದಾಗಿ ಈ ಪಿರಾಮಿಡಲ್ಲಿ ಹೈಯರ್ ಲೆವೆಲಲ್ಲಿ ಇರೋರು ಹೆಚ್ಚಿನ ಹಣವನ್ನು ಮಾಡ್ತಾರೆ, ಲೋವರ್ ಲೆವೆಲಲ್ಲಿ ಇರೋರು ಕಮ್ಮಿ ಹಣವನ್ನು ಮಾಡ್ತಾರೆ. ಸೊ ಈ MLM ಮಾಡೆಲಲ್ಲಿ ನಿಜವಾಗ್ಲೂ ಪ್ರಾಡಕ್ಟ್ ಇರುತ್ತಾ ಅಂತ ನೀವು ಕೇಳ್ಬೋದು. ಖಂಡಿತ ಇರುತ್ತೆ. ಟಪ್ಪರ್ ವೇರ್ ಅನ್ನೋ ಕಂಪನಿ ಬಗ್ಗೆ ನೀವು ಕೇಳಿರ್ಬೋದು. ಇದು ಕೂಡ ಈ ಮಾಡೆಲಲ್ಲೇ ವರ್ಕ್ ಆಗುತ್ತೆ. ಈಗ ಈ ಮಾಡೆಲಲ್ಲಿ ಅಂದರೆ MLM ಅಲ್ಲಿ ಇರುವಂತಹ ಎಲ್ಲ ಕಂಪನಿಗಳು ಫ್ರಾಡಾ ಅಂತ ನೀವು ಕೇಳ್ಬೋದು. ಸೊ ಇದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ಕವರ್ ಮಾಡೋಣ. ಅದಕ್ಕೂ ಮೊದಲು ಈ MLM ಅಲ್ಲಿ ಯೂಸ್ ಮಾಡುವಂತಹ ಕೆಲವು ಟರ್ಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಆಕ್ಟಿವ್ ಸ್ಟೇಟಸ್. ಆಕ್ಟಿವ್ ಸ್ಟೇಟಸ್ ಅನ್ನೋದು ಒಂದು ಟೈಟಲ್. ಇದಕ್ಕೆ ಸರ್ಟೈನ್ ಅಮೌಂಟ್ ಆಫ್ ಸೇಲ್ಸ್ ಹಾಗೆ ರಿಕ್ರೂಟ್ಮೆಂಟ್ಸನ್ನು ಮಾಡಿದಾಗ ಆಕ್ಟಿವ್ ಸ್ಟೇಟಸ್ಗೆ ಎಲಿಜಿಬಲ್ ಆಗ್ತಾರೆ. ಕಸ್ಟಮರ್ ಪರ್ಚೇಸ್ ಹಾಗೆ ಡಿಸ್ಟ್ರಿಬ್ಯೂಟರ್ ಪರ್ಚೇಸ್ ಎರಡು ಕೂಡ ಈ ಆಕ್ಟಿವ್ ಸ್ಟೇಟಸನ್ನು ಮೇಂಟೈನ್ ಮಾಡೋದಕ್ಕೆ ಆಕ್ಸೆಪ್ಟಬಲ್ ಆಗಿದೆ. ನೆಕ್ಸ್ಟ್ ಟರ್ಮ್ ಎಫಿಲಿಯೇಟ್. ಇಲ್ಲಿ ಯಾವುದಾದ್ರೂ ಥರ್ಡ್ ಪಾರ್ಟಿ ಅವರ ಮಾರ್ಕೆಟಿಂಗ್ ಟೆಕ್ನಿಕ್ ಮೂಲಕ ಸೇಲ್ಸನ್ನು ಬೂಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಟರ್ಮ್ ಬೋನಸ್. ಇದೊಂದು ಎಡಿಷನಲ್ ಬೆನಿಫಿಟ್ ಆಗಿದೆ. ಇದು ಡಿಸ್ಟ್ರಿಬ್ಯೂಟರ್ಸ್ಗೆ ನಾರ್ಮಲ್ ಕಮಿಷನ್ ಜೊತೆಗೆ ಕೊಡುವಂತಹ ಎಡಿಷನಲ್ ಬೆನಿಫಿಟ್ ಆಗಿದೆ. ಹೊಸ ಹೊಸ ರಿಕ್ರೂಟ್ಸ್ ಅಥವಾ ಹೊಸ ಕ್ಲೈಂಟ್ಸ್ ಅನ್ನ ತರೋದ್ರ ಮೂಲಕ ಈ ಬೋನಸ್ಗೆ ಎಲಿಜಿಬಿಲಿಟಿಯನ್ನ ಡಿಸ್ಟ್ರಿಬ್ಯೂಟರ್ಸ್ ಪಡೆದುಕೊಳ್ಬಹುದು. ನೆಕ್ಸ್ಟ್ ಟರ್ಮ್ ಕಮಿಷನ್. ಡಿಸ್ಟ್ರಿಬ್ಯೂಟರ್ಸ್ ಅವರ ಸೇಲ್ಸ್ ಬೇಸಿಸ್ ಮೇಲೆ ಕಮಿಷನ್ ಅನ್ನ ಅರ್ನ್ ಮಾಡ್ತಾರೆ. ಯೂಶುವಲಿ ಎಲ್ಲ ಲೆವೆಲ್ಗಳಲ್ಲೂ ಕಮಿಷನ್ ಪರ್ಸೆಂಟೇಜ್ ಸೇಮ್ ಆಗಿರುತ್ತೆ. ನೆಕ್ಸ್ಟ್ ಕಾಂಪನ್ಸೇಷನ್ ಪ್ಲಾನ್. ಇದು ಕಮಿಷನ್ ಅನ್ನ ಡಿಸ್ಟ್ರಿಬ್ಯೂಟರಿಗೆ ಪೇ ಮಾಡುವಂತಹ ಒಂದು ಮೆಥಡ್. ಇಲ್ಲಿ ಅವರ ಪರ್ಸನಲ್ ಸೇಲ್ಸ್ ಜೊತೆಗೆ ಅವರ ನೆಕ್ಸ್ಟ್ ಲೆವೆಲಲ್ಲಿ ಇರುವಂತಹ ಡಿಸ್ಟ್ರಿಬ್ಯೂಟರ್ಗಳ ಸೇಲ್ಸಿನ ಪರ್ಸೆಂಟೇಜ್ ಅನ್ನ ಕೂಡ ಇನ್ಕ್ಲೂಡ್ ಮಾಡಿ ಇವರಿಗೆ ಮಾಡುವಂತಹ ಪೇಮೆಂಟ್. ನೆಕ್ಸ್ಟ್ ಟರ್ಮ್ ಕಾಂಪನ್ಸೇಷನ್ ಪ್ಲಾನ್. ಇದು ಡಿಸ್ಟ್ರಿಬ್ಯೂಟರ್ಸ್ಗೆ ಅವರ ಸೇಲ್ಸ್ ಮೇಲೆ ಹಾಗೆ ಅವರ ಡೌನ್ ಲೈನಲ್ಲಿ ಇರುವಂಥವರ ಸೇಲ್ಸ್ ಮೇಲೆ ಪೇ ಮಾಡಲಾಗುವಂತಹ ಕಮಿಷನ್ನಿನ ಒಂದು ಮೆಥಡ್. ಸೊ ಅವರ ಕಾಂಪನ್ಸೇಷನ್ ಪ್ಲ್ಯಾನಿನ ಬೇಸಿಸ್ ಮೇಲೆ ಪ್ರತಿ ಡಿಸ್ಟ್ರಿಬ್ಯೂಟರ್ ಅವರು ಮಾಡಿದಂತಹ ಸೇಲ್ ಹಾಗೆ ಅವರ ಅಂಡರಲ್ಲಿ ಇರುವಂತಹ ರಿಕ್ರೂಟ್ಸ್ಗಳು ಮಾಡಿದಂತಹ ಸೇಲ್ಸ್ ಮೇಲೆ ಅಮೌಂಟನ್ನು ರಿಸೀವ್ ಮಾಡ್ತಾರೆ. ನೆಕ್ಸ್ಟ್ ಟರ್ಮ್ ಡೌನ್ ಲೈನ್. ಡಿಸ್ಟ್ರಿಬ್ಯೂಟರ್ಸ್ ಡೌನ್ ಲೈನ್ ಅಂದರೆ ಅವರು ರಿಕ್ರೂಟ್ ಮಾಡಿದಂತಹ ಮೆಂಬರ್ಸಿನ ನೆಟ್ವರ್ಕ್. ಇಲ್ಲಿ ಆ ಡಿಸ್ಟ್ರಿಬ್ಯೂಟರಿನ ರಿಕ್ರೂಟಿಗೆ ಅಸೋಸಿಯೇಟ್ ಆಗಿರುವಂತಹ ನೆಟ್ವರ್ಕ್ ಕೂಡ ಇನ್ಕ್ಲೂಡ್ ಆಗುತ್ತೆ. ನೆಕ್ಸ್ಟ್ ಟರ್ಮ್ ಫ್ರಂಟ್ ಲೈನ್. ಪರ್ಸನಲಿ ಎನ್ರೋಲ್ಡ್ ಡೌನ್ ಲೈನ್ಸ್ಗಳು ಫ್ರಂಟ್ ಲೈನ್ ಆಗ್ತವೆ. ಈ ಫ್ರಂಟ್ ಲೈನ್ ಮೆಂಬರ್ಗಳು ಕಂಪನಿಯ ಕಾಂಪನ್ಸೇಷನ್ ಪ್ಲಾನ್ ಅನ್ನ ಮೀಟ್ ಆದರೆ ಡಿಸ್ಟ್ರಿಬ್ಯೂಷನ್ ಕಮಿಷನ್ಗೆ ಎಲಿಜಿಬಲ್ ಆಗ್ತಾರೆ. ಕೊನೆಯದಾಗಿ ಅಪ್ಲೈನ್. ಅಪ್ಲೈನ್ ಅಂದರೆ ಡಿಸ್ಟ್ರಿಬ್ಯೂಟರ್ಸ್ ಅಬೌವ್ ಸಮ್ ಒನ್ ಅಪ್ಲೈನ್ ಆಗ್ತಾರೆ. ಈ ಅಪ್ಲೈನ್ಗಳು ಅವರ ಡೌನ್ ಲೈನಲ್ಲಿ ಇರುವಂತಹ ಡಿಸ್ಟ್ರಿಬ್ಯೂಟರ್ಸ್ಗೆ ನ್ಯೂ ಪ್ರಾಸ್ಪೆಕ್ಟ್ಸ್ ಅನ್ನ ಕೊಟ್ಟು ಅವರ ಗ್ರೋತ್ಗೆ ಕೂಡ ಕಾರಣ ಆಗ್ತಾರೆ. ಈಗ ಈ MLM ಮಾಡೆಲ್ ಯಾವ ಥರ ಹಣ ಮಾಡುತ್ತೆ ಅಂತ ನೋಡೋಣ. ಫಸ್ಟ್ಲಿ ಅವರ ಪ್ರಾಡಕ್ಟನ್ನು ಕಸ್ಟಮರ್ಸಿಗೆ ಸೆಲ್ ಮಾಡೋದ್ರಿಂದ ಈ ಕಂಪನಿ ಹಣವನ್ನು ಮಾಡುತ್ತೆ. ಅದರ ಜೊತೆಗೆ ಬೇರೆ ಜನರನ್ನ ರಿಕ್ರೂಟ್ ಮಾಡೋದ್ರಿಂದ ಅಥವಾ ಈ ಟೀಮಿಗೆ ಜಾಯಿನ್ ಮಾಡೋದ್ರಿಂದ ಕೂಡ ಕಂಪನಿ ಹಣವನ್ನು ಗಳಿಸುತ್ತೆ. ಹಾಗೆ ಡಿಸ್ಟ್ರಿಬ್ಯೂಟರ್ಸ್ ಅವ್ರು ಮಾಡಿದಂತಹ ಸೇಲ್ಸ್ ಮೇಲೆ ಕೂಡ ಹಣವನ್ನು ಅರ್ನ್ ಮಾಡ್ತಾರೆ. ಅದೇ ಥರ ಅವ್ರು ಮಾಡಿದಂತಹ ರಿಕ್ರೂಟ್ಸ್ ಮೇಲೆ ಕೂಡ ಕಮಿಷನನ್ನು ಅರ್ನ್ ಮಾಡ್ತಾರೆ. ಸಪೋಸ್ ಫಾರ್ ಎಕ್ಸಾಂಪಲ್ ಸಮೀರ್ MLM ಕಂಪನಿಯನ್ನು ಜಾಯಿನ್ ಮಾಡಿದ ಅಂತ ತಿಳ್ಕೊಳ್ಳೋಣ. ಸೊ ಅವನು ಇನಿಷಿಯಲಿ 10,000 ಇನ್ವೆಸ್ಟ್ಮೆಂಟನ್ನು ಮಾಡಿ ಈ ಕಂಪನಿಯನ್ನು ಜಾಯಿನ್ ಮಾಡ್ತಾನೆ ಆ್ಯಸ್ ಅ ಡಿಸ್ಟ್ರಿಬ್ಯೂಟರ್. ಸೊ ಅವನು ಈ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಿದ ಕೂಡಲೇ ಅವನಿಗೆ ಕೆಲವು ಪ್ರಾಡಕ್ಟ್ಸ್ ಹಾಗೆ ಕಿಟ್, ಈ ಮಾರ್ಕೆಟಿಂಗನ್ನು ಯಾವ ಥರ ಮಾಡಬೇಕು ಅನ್ನುವಂತಹ ಕಿಟ್ ಕೂಡ ಸಿಗುತ್ತೆ. ಈಗ ಅವನು ಮಾಡಿದಂತಹ ಸೇಲ್ಸ್ ಮೇಲೆ ಅವನಿಗೆ 20% ಕಮಿಷನ್ ಸಿಗುತ್ತೆ ಅಂದ್ಕೊಳ್ಳೋಣ. ಅದಲ್ಲದೆ ಅವನು ಬೇರೆಯವರನ್ನು ಕೂಡ ಈ ಕಂಪನಿಗೆ ಜಾಯಿನ್ ಮಾಡಿದಾಗ ಆ ನ್ಯೂ ಜಾಯ್ನೀಸ್ಗಳ ಸೇಲ್ಸ್ ಮೇಲೆ ಅವನಿಗೆ 10% ಕಮಿಷನ್ ಸಿಗುತ್ತೆ. ಹಾಗೆ ಪ್ರತಿ ನ್ಯೂ ರಿಕ್ರೂಟ್ ಮೇಲೆ ಅವನಿಗೆ ಬೋನಸ್ ಕೂಡ ಸಿಗುತ್ತೆ. ಹಾಗಾದರೆ ಈಗ ಈ MLMಗೆ ಏನು ರೆವೆನ್ಯೂ ಸಿಕ್ತು
ಸಮೀರ್ ಮಾಡಿದಂತಹ ಸೇಲ್ಸಿಂದ MLMಗೆ ರೆವೆನ್ಯೂ ಬಂತು. ಅದೇ ಥರ ಸಮೀರಿಂದ ಜಾಯಿನ್ ಆಗುವಾಗ ಕಲೆಕ್ಟ್ ಮಾಡಿದಂತಹ ಫೀಸ್ ಕೂಡ ಇದಕ್ಕೆ ರೆವೆನ್ಯೂ ಆಯಿತು. ಈಗ MLM ಕಂಪನಿಗೆ ಬಂದಂತಹ ರೆವೆನ್ಯೂ ಯಾವುದು? ಸಮೀರ್ ಮಾಡಿದಂತಹ ಸೇಲ್ಸಿಂದ ಕೂಡ MLM ಕಂಪನಿಗೆ ರೆವೆನ್ಯೂ ಬಂತು. ಅದೇ ಥರ ಸಮೀರ್ ಜಾಯಿನ್ ಆಗುವಾಗ ಮಾಡಿದಂತಹ ಇನ್ವೆಸ್ಟ್ಮೆಂಟ್, ಹಾಗೆ ಅವನ ಡೌನ್ ಲೈನಲ್ಲಿ ಇದ್ದವರು ಮಾಡಿದಂತಹ ಇನ್ವೆಸ್ಟ್ಮೆಂಟ್ ಕೂಡ MLM ಕಂಪನಿಗೆ ರೆವೆನ್ಯೂ ಆಯಿತು. ಈಗ MLM ಕಾಂಪನ್ಸೇಷನ್ ಪ್ಲಾನ್ಸ್ಗಳನ್ನು ನೋಡೋಣ. ಮೊದಲನೆಯದು ಬೈನರಿ ಕಾಂಪನ್ಸೇಷನ್ ಪ್ಲಾನ್. ಇಲ್ಲಿ ಪ್ರತಿ ಡಿಸ್ಟ್ರಿಬ್ಯೂಟರ್ ಅವನ ಅಂಡರಲ್ಲಿ 2 ಜನರನ್ನ ಮಾತ್ರ ಡೈರೆಕ್ಟ್ ಆಗಿ ರಿಕ್ರೂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನಾವು 2 ಲೆಗ್ಸ್ ಅಂತ ಹೇಳ್ಬೋದು, 1 ಆನ್ ದ ಲೆಫ್ಟ್, 1 ಆನ್ ದ ರೈಟ್. ಈಗ ಈ ಪ್ರತಿ ಲೆಗ್ಗಲ್ಲಿರುವಂಥವರು ಕೂಡ ಇನ್ನೂ 2ರನ್ನ ಡೈರೆಕ್ಟ್ ಆಗಿ ತಗೊಳ್ಬೋದು, ರಿಕ್ರೂಟ್ ಮಾಡ್ಬೋದು. ಸೊ ಈಗ ಈ ಡಿಸ್ಟ್ರಿಬ್ಯೂಟರ್ 2 ಜನರಿಗಿಂತ ಹೆಚ್ಚು ಜನರನ್ನ ಇನ್ವೈಟ್ ಮಾಡಿದ್ರೆ ಅವರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ. ನೆಕ್ಸ್ಟ್ ಸ್ಟ್ರಕ್ಚರ್ ಮ್ಯಾಟ್ರಿಕ್ಸ್ MLM. ಇಲ್ಲಿ ಕಂಪನಿ ಅದರ ಡಿಸ್ಟ್ರಿಬ್ಯೂಟರ್ಸನ್ನು ಸ್ಪೆಸಿಫೈಡ್ ರಾಸ್ ಆ್ಯಂಡ್ ಕಾಲಮ್ಸಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಈ ಸ್ಕೀಮಲ್ಲಿ ಮೆಂಬರ್ಸನ್ನು ಫಿಕ್ಸ್ ನಂಬರ್ ಆಫ್ ರಾಸ್ ಆ್ಯಂಡ್ ಕಾಲಮ್ಸಲ್ಲಿ ಅರೇಂಜ್ ಮಾಡಲಾಗುತ್ತೆ. ಇಲ್ಲಿ ವಿಡ್ತ್ ಕಮ್ಮಿ ಆಗಿರೋದ್ರಿಂದ ಕಂಪನಿ ಹೆಚ್ಚು ಮೆಂಬರ್ಸನ್ನು ಡೌನ್ ಲೈನಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಪ್ಲ್ಯಾನ್ ಯೂನಿಲೆವೆಲ್ MLM ಪ್ಲ್ಯಾನ್. ಇಲ್ಲಿ ಎಲ್ಲರೂ ಕೂಡ ಒಂದೇ ಲೆವೆಲಲ್ಲಿ ಪ್ಲೇಸ್ ಆಗ್ತಾರೆ. ಅಂದರೆ ಇಲ್ಲಿ ಮಲ್ಟಿಪಲ್ ಲೆವೆಲ್ಸ್ ಇರೋದಿಲ್ಲ, ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಕೂಡ ಫಸ್ಟ್ ಲೆವೆಲಲ್ಲೇ ಇರ್ತಾರೆ. ಕೊನೆಯದಾಗಿ ಹೈಬ್ರಿಡ್ ಪ್ಲ್ಯಾನ್. ಹೆಸರೇ ಹೇಳೋ ಥರ ಇಲ್ಲಿ ಬೇರೆ ಬೇರೆ ಕಾಂಪನ್ಸೇಷನ್ ಪ್ಲ್ಯಾನ್ಗಳನ್ನು ಇಂಟಗ್ರೇಟ್ ಮಾಡಲಾಗುತ್ತೆ. ಹೆಚ್ಚು ಫ್ಲೆಕ್ಸಿಬಿಲಿಟಿ ಕೊಡೋದಕ್ಕೋಸ್ಕರ ಈ ಪ್ಲ್ಯಾನನ್ನು ಆಪ್ಟ್ ಮಾಡಲಾಗುತ್ತೆ. ಈಗ MLMನ ಬೆನಿಫಿಟ್ಸ್ಗಳನ್ನು ನೋಡೋಣ. ಮೊದಲನೆಯದಾಗಿ ಪಾಸಿಬಿಲಿಟಿ ಆಫ್ ಗುಡ್ ಪ್ರಾಫಿಟ್ಸ್. ಈ ಸಿಸ್ಟಮ್ ಮೂಲಕ ಕಂಪನಿಗೆ ಒಳ್ಳೆಯ ಪ್ರಾಫಿಟನ್ನು ಜನರೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹೆಚ್ಚು ಡಿಸ್ಟ್ರಿಬ್ಯೂಟರ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋದ ಹಾಗೆ ಈ ಚೈನ್ ದೊಡ್ಡದಾಗ್ತಾ ಹೋಗುತ್ತೆ. ಆ್ಯಂಡ್ ಈ ಡೈರೆಕ್ಟ್ ಸೇಲ್ಸ್ ಮುಖಾಂತರ ಹಾಗೆ ಹೊಸ ಮೆಂಬರ್ಸ್ ಜಾಯಿನ್ ಆಗಲಿಕ್ಕೆ ಮಾಡುವಂತಹ ಇನ್ವೆಸ್ಟ್ಮೆಂಟ್ ಕೂಡ ಈ ಕಂಪನಿಗೆ ರೆವೆನ್ಯೂ ಆಗುತ್ತೆ. ಎರಡನೇದಾಗಿ ಲೋ ಸೇಲ್ಸ್ ಎಕ್ಸ್ಪೆನ್ಸಸ್. ಇಲ್ಲಿ ಕಂಪನಿ ಯಾವುದೇ ರೀತಿಯ ಅಡ್ವರ್ಟೈಸ್ಮೆಂಟನ್ನು ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಕಮ್ಮಿ ಇರುತ್ತೆ. ಹಾಗೆ ಕಂಪನಿ ಯಾವುದೇ ರೀತಿಯ ಫಿಕ್ಸ್ಡ್ ಸ್ಯಾಲರಿಯನ್ನು ಪೇ ಮಾಡ್ತಾ ಇರೋದಿಲ್ಲ. ಆ ಪ್ರಾಡಕ್ಟ್ ಸೇಲ್ ಆದರೆ ಮಾತ್ರ ಆ ಕಂಪನಿ ಡಿಸ್ಟ್ರಿಬ್ಯೂಟರ್ಗೆ ಕಮಿಷನ್ನ ಕೊಡಬೇಕಾಗುತ್ತೆ. ಲೆಸ್ ಇನ್ವೆಂಟ್ರಿ. ಇಲ್ಲಿ ಕಂಪನಿ ಇಂಟರ್ನೆಟ್ ಇರ್ಬೋದು, ಡ್ರಾಪ್ ಶಿಪ್ಪಿಂಗ್ ಎಬಿಲಿಟಿ ಮುಂತಾದ ಟೆಕ್ನಾಲಜಿಯನ್ನು ಯೂಸ್ ಮಾಡೋದ್ರಿಂದ ಇನ್ವೆಂಟ್ರಿ ಕೂಡ ಜಾಸ್ತಿ ಇಲ್ಲಿ ಸ್ಟೋರ್ ಆಗಿರೋದಿಲ್ಲ. ಈಗ ಇದರ ಪೊಟೆನ್ಷಿಯಲ್ ಡ್ರಾಬ್ಯಾಕ್ಸ್ ಅನ್ನು ನೋಡೋಣ. ಮೊದಲನೇದಾಗಿ MLM ಇಸ್ ನಾಟ್ ಫಾರ್ ಎವ್ರಿ ಒನ್. ಎಲ್ರಿಗೂ ಇದನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಪಾರ್ಟ್ ಟೈಮ್ ಆಗಿ ಮೆಂಬರ್ಸ್ ಜಾಯಿನ್ ಆಗ್ತಾರೆ. ಬಟ್ ಇದನ್ನು ಮಾಡೋದಕ್ಕೆ ಅವರು ಸಾಕಷ್ಟು ಟೈಮನ್ನು ಡೆಡಿಕೇಟ್ ಮಾಡಬೇಕಾಗುತ್ತೆ. ಹಾಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡಬೇಕಾಗುತ್ತೆ. ಸೊ ಎಲ್ರಿಗೂ ಇದು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎರಡನೇದು ಫೇಸ್ ಟು ಫೇಸ್ ಇಂಟ್ರಾಕ್ಷನ್. ಇಲ್ಲಿ ನೀವು ಕಸ್ಟಮರ್ಸ್ ಜೊತೆಗೆ ಫೇಸ್ ಟು ಫೇಸ್ ಇಂಟ್ರಾಕ್ಟ್ ಆಗಬೇಕಾಗುತ್ತೆ, ಅವರನ್ನು ಅಟ್ರ್ಯಾಕ್ಟ್ ಮಾಡಬೇಕಾಗುತ್ತೆ. ಇನ್ ಅದರ್ ವರ್ಡ್ಸ್ ನೀವು ತುಂಬ ಸೋಷಿಯಲ್ ಆಗಿರಬೇಕಾಗುತ್ತೆ. ಸೊ ಯಾರಿಗೆ ಈ ಸೋಷಿಯಲ್ ಆಗಿ ವ್ಯವಹರಿಸೋದು ಕಷ್ಟ, ಅವರಿಗೆ ಇದು ಸುಟೇಬಲ್ ಅಲ್ಲ. ಥರ್ಡ್ಲಿ ಇನ್ಕಮ್ ಓವರ್ನೈಟ್ ಜನ್ರೇಟ್ ಆಗೋದಿಲ್ಲ. ಇಲ್ಲಿ ನಿಮಗೆ ನಿಮ್ಮ ಸ್ಕಿಲ್ ಮೇಲೆ, ನಿಮ್ಮ ಕನ್ವಿನ್ಸಿಂಗ್ ಕೆಪಾಸಿಟಿ ಮೇಲೆ ನೀವು ರೆವೆನ್ಯೂವನ್ನು ಜನ್ರೇಟ್ ಮಾಡ್ತೀರಾ. ನಿಮಗೆ ಯಾವುದೇ ರೀತಿಯ ಫಿಕ್ಸ್ಡ್ ಸ್ಯಾಲ್ರಿ ಇಲ್ಲಿ ಬರ್ತಾ ಇರೋದಿಲ್ಲ. ನೀವು ಮಾಡಿದಂತಹ ಸೇಲ್ಸ್ ಮೇಲೆ ನಿಮಗೆ ಕಮಿಷನ್ ಸಿಗುತ್ತೆ. ಸೊ ಹೆಚ್ಚು ಸೇಲ್ಸ್ ಆಗಬೇಕಾದ್ರೆ ನಿಮ್ಮ ಸ್ಕಿಲ್ಲನ್ನು ನೀವು ಅಪ್ಗ್ರೇಡ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಕನ್ವಿನ್ಸಿಂಗ್ ಕೆಪಾಸಿಟಿ ಕೂಡ ಸ್ಟ್ರಾಂಗ್ ಇರಬೇಕಾಗತ್ತೆ. ಈಗ ಈ MLM ಮಾಡೆಲ್, ಪಿರಾಮಿಡ್ ಸ್ಕೀಮ್ ಎರಡು ಸೇಮಾ ಅಂತ ನೋಡೋಣ. MLM ಇಂಡಿಯಾದಲ್ಲಿ ಲೀಗಲ್ ಆಗಿದೆ, ಆದರೆ ಪಿರಾಮಿಡ್ ಸ್ಕೀಮ್ ಲೀಗಲ್ ಅಲ್ಲ. ಫಾರ್ ಎಕ್ಸಾಂಪಲ್, ಏಪ್ರಿಲ್ 2022ರಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಮ್ವೇ ಇಂಡಿಯಾವನ್ನು ಮಲ್ಟಿಲೆವೆಲ್ ಮಾರ್ಕೆಟಿಂಗ್ ಸ್ಕ್ಯಾಮನ್ನು ರನ್ ಮಾಡ್ತಾ ಇದೆ ಅಂತ ಎಕ್ಯೂಸ್ ಮಾಡ್ತು. ಇದರಿಂದಾಗಿ ಡೈರೆಕ್ಟ್ ಸೆಲ್ಲಿಂಗ್ ಸ್ಕ್ರೂಟಿನಿ ಅಂಡರ್ ಬಂತು. ಈಗ ಪಿರಾಮಿಡ್ ಸ್ಕೀಮ್ ಹಾಗೂ MLMನ ಡಿಫ್ರೆನ್ಸನ್ನು ನೋಡೋಣ. ಪಿರಾಮಿಡ್ ಸ್ಕೀಮ್ ಕೂಡ MLM ಥರಾನೇ ಫಂಕ್ಷನ್ ಆಗುತ್ತೆ. ಬಟ್ ಓನ್ಲಿ ಡಿಫ್ರೆನ್ಸ್ ಏನಂದರೆ ಇಲ್ಲಿ ಯಾವುದೇ ರೀತಿಯ ಪ್ರಾಡಕ್ಟ್ ಇನ್ವಾಲ್ವ್ ಆಗಿರೋದಿಲ್ಲ. ಇಲ್ಲಿ ನಿಮ್ಮ ಹತ್ರ ಸ್ಕೀಮ್ಗೆ ಜಾಯಿನ್ ಮಾಡೋದಕ್ಕೆ ಹೇಳಲಾಗುತ್ತೆ, ಆದರೆ ಇಲ್ಲಿ ಯಾವುದೇ ರೀತಿಯ ಪ್ರಾಡಕ್ಟ್ ಇರೋದಿಲ್ಲ. ನಿಮಗೆ ಸ್ಪೀಕ್ ಏಷ್ಯಾ ಆನ್ಲೈನ್ ಲಿಮಿಟೆಡ್ ಸ್ಕ್ಯಾಮ್ ನೆನಪಿರ್ಬೋದು. ಇಲ್ಲಿ ಜನರನ್ನ 11,000 ಕೊಟ್ಟು ಈ ಸ್ಕೀಮಿಗೆ ಆ್ಯಡ್ ಆಗೋದಕ್ಕೆ ಹೇಳ್ತಾ ಇದ್ರು. ಹಾಗೆ ಇಲ್ಲಿ ಆನ್ಲೈನ್ ಸರ್ವೆ ಫಾರ್ಮನ್ನು ಫಿಲ್ ಮಾಡೋದಕ್ಕೆ ಹೇಳಲಾಗ್ತಿತ್ತು. ಈ ಥರ ಮಾಡೋದ್ರಿಂದ ನೀವು ವರ್ಷಕ್ಕೆ 52,000 ಅರ್ನ್ ಮಾಡ್ಬೋದು ಅಂತ ಹೇಳಲಾಗಿತ್ತು. ಈ ಸ್ಕೀಮ್ ಮೂಲಕ ಈ ಸ್ಕ್ಯಾಮರ್ಸ್ 2,276 ಕೋಟಿಯನ್ನು 24 ಲಕ್ಷ ಇನ್ವೆಸ್ಟರ್ಸಿಂದ ಪಡ್ಕೊಂಡ್ರು. ಆ್ಯಕ್ಚುಯಲ್ ಆಗಿ ಇವರು ಯಾವುದೇ ರೀತಿಯ ಪ್ರಾಡಕ್ಟನ್ನು ಸೆಲ್ ಮಾಡ್ತಾ ಇರಲಿಲ್ಲ. ಈ ಪಿರಾಮಿಡ್ ಸ್ಕೀಮ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಥರಾನೇ ಕಾಣ್ತಾ ಇದ್ರು ಕೂಡ ಇದು ಇಂಡಿಯಾದಲ್ಲಿ ಲೀಗಲ್ ಅಲ್ಲ.
ಸೊ ಪಿರಾಮಿಡ್ ಸ್ಕೀಮ್ ಹಾಗೂ MLM ನ ಮೇನ್ ಡಿಫ್ರೆನ್ಸಸ್ ಅನ್ನ ನೋಡೋದಾದ್ರೆ, ಪಿರಾಮಿಡ್ ಸ್ಕೀಮ್ ಅಲ್ಲಿ ರಿಕ್ರೂಟ್ಮೆಂಟ್ ಮೇಲೆ ಹೆಚ್ಚು ಎಂಫಸಿಸ್ ಅನ್ನ ಹಾಕಲಾಗುತ್ತೆ, ಆದ್ರೆ MLM ಅಲ್ಲಿ ಸೇಲ್ಸ್ ಮೇಲೆ ಹೆಚ್ಚಿನ ಫೋಕಸ್ ಇರುತ್ತೆ. ಎರಡನೇದು ಮಿನಿಮಮ್ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್. ಪಿರಾಮಿಡಿಂಗ್ ಅಲ್ಲಿ ಪ್ರತಿ ತಿಂಗಳು ಸರ್ಟೇನ್ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡೋದಕ್ಕೆ ಹೇಳಲಾಗುತ್ತೆ, ಪ್ರತಿ ತಿಂಗಳು ಅಥವಾ ಕ್ವಾರ್ಟರ್ಲಿ. ಆದರೆ MLM ಅಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾತ್ರ ಇರುತ್ತೆ. ಮೂರನೇದು, ಈ ಕಂಪನಿ ಅದರ ಮೆಜಾರಿಟಿ ಆಫ್ ದ ಇನ್ಕಮ್ ಅನ್ನ ಈ ರಿಕ್ರೂಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಇಂದ ಮಾಡ್ತಾ ಇರುತ್ತೆ. ಸೊ ಈಗ ಈ ಸಿಸ್ಟಮ್ ಅನ್ನ ರನ್ ಮಾಡ್ತಾ ಇರೋ ಕಂಪನಿ ಸ್ಕ್ಯಾಮ್ ಮಾಡ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಹೇಗೆ ಐಡೆಂಟಿಫೈ ಮಾಡೋದು? ಇದಕ್ಕೆ ನಾವು ರೆಡ್ ಫ್ಲಾಗ್ಸ್ ಹಾಗೂ ವಾರ್ನಿಂಗ್ ಸೈನ್ಗಳನ್ನ ನೋಡಬೇಕಾಗುತ್ತೆ. ಸೊ ಈ ವಾರ್ನಿಂಗ್ ಸೈನ್ಸ್ ಯಾವುದು ಅಂತ ನೋಡೋಣ. ಮೊದಲನೇದಾಗಿ, ಈ ಕಂಪನಿ ಆಕ್ಚುಯಲ್ ಆಗಿ ಯಾವುದಾದ್ರೂ ಪ್ರಾಡಕ್ಟ್ ಅನ್ನ ಸೆಲ್ ಮಾಡ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಯಾವುದೇ ಪ್ರಾಡಕ್ಟ್ ಅನ್ನ ಈ ಕಂಪನಿ ಸೆಲ್ ಮಾಡ್ತಾ ಇಲ್ಲ ಅನ್ನೋದಾದ್ರೆ ಇದೊಂದು ದೊಡ್ಡ ರೆಡ್ ಫ್ಲಾಗ್ ಆಗಿದೆ. ಅದೇ ತರ ಆ ಕಂಪನಿ ಹೆಚ್ಚು ಎನಾರ್ಮಸ್ ಪ್ರಾಫಿಟ್ ಅನ್ನ ನಿಮಗೆ ಕೊಡೋ ವಿಷಯದ ಮೇಲೆ ಹೆಚ್ಚು ಎಂಫಸಿಸ್ ಮಾಡ್ತಾ ಇದ್ರೆ, ಅದಲ್ಲದೆ ಈ ಕಂಪನಿ ನಿಮ್ಮ ಅರ್ನಿಂಗ್ ಪೊಟೆನ್ಷಿಯಲ್ ಎನಾರ್ಮಸ್ ಆಗಿದೆ ಅನ್ನೋದನ್ನ ಪದೇ ಎಂಫಸಿಸ್ ಮಾಡಿದ್ರೆ ಇದು ಕೂಡ ಒಂದು ರೆಡ್ ಫ್ಲಾಗ್ ಆಗುತ್ತೆ. ಮೂರನೇದಾಗಿ, ಈ ಕಂಪನಿಯ ಬಗ್ಗೆ ಹೆಚ್ಚು ತಿಳ್ಕೊಳ್ಳದೆ, ಆ ಪ್ರಾಡಕ್ಟಿನ ಸ್ಪೆಸಿಫಿಕೇಶನ್ ಅನ್ನ ನೋಡದೆ ಕಂಪನಿ ನಿಮ್ಮನ್ನ ಪುಷ್ ಮಾಡ್ತಾ ಇದ್ರೆ ಇದರಲ್ಲಿ ಇನ್ವಾಲ್ವ್ ಆಗೋದಕ್ಕೆ, ಆಗ ಕೂಡ ಇದೊಂದು ವಾರ್ನಿಂಗ್ ಸೈನ್ ಆಗಿರ್ಬೋದು. ಹೈ ರಿಟರ್ನ್ ವಿತ್ ನೋ ರಿಸ್ಕ್ ಅಂತ ಹೇಳಿದಾಗ ಕೂಡ ನಾವು ಇದನ್ನ ವಾರ್ನಿಂಗ್ ಸಿಗ್ನಲ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಮಿನಿಮಮ್ ಕಮ್ಯುನಿಕೇಶನ್ ಇದ್ದಾಗ, ಅಂದ್ರೆ ನೀವು ನಿಮ್ಮ ಅಪ್ಲೈನ್ ಜೊತೆಗೆ ಇಂಟರಾಕ್ಷನ್ ಮಾಡೋದಕ್ಕೆ ಸಾಧ್ಯ ಆಗದೆ ಇದ್ದಾಗ, ಅಥವಾ ನಿಮ್ಮ ಕಸ್ಟಮರ್ಸ್ ಜೊತೆಗೆ ಇಂಟರಾಕ್ಷನ್ ಪ್ರೊಹಿಬಿಟೆಡ್ ಆಗಿದ್ದಾಗ, ಇದು ಕೂಡ ಒಂದು ವಾರ್ನಿಂಗ್ ಸಿಗ್ನಲ್ ಆಗುತ್ತೆ. ಹಾಗೆ ಕಂಪನಿ ಯಾವುದಾದ್ರೂ ಎಕ್ಸ್ಪೆನ್ಸಿವ್ ಟ್ರೈನಿಂಗ್ ಮಾಡ್ಯೂಲ್ಸ್ ಅಥವಾ ಎಕ್ಸ್ಪೆನ್ಸಿವ್ ಪ್ರಾಡಕ್ಟಿಗೆ ನಿಮ್ಮ ಹತ್ರ ಪೇ ಮಾಡೋದಕ್ಕೆ ಹೇಳಿದ್ರೆ ಅದನ್ನು ಕೂಡ ಒಂದು ರೆಡ್ ಫ್ಲಾಗ್ ಅಂತ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ನಾವು ಈ ಫ್ರಾಡಿಗೆ, ಇವರ ಟ್ರ್ಯಾಪಿಗೆ ಬೀಳದೆ ಇರೋದಕ್ಕೆ ಏನು ಮಾಡ್ಬೋದು ಅಂದರೆ, ನಾವು ಯಾವತ್ತೂ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಅನ್ನ ಬ್ಲೈಂಡ್ ಆಗಿ ಬಿಲೀವ್ ಮಾಡಬಾರ್ದು. ನಾವು ಈ ಕಂಪನಿಯ ಪ್ರೊಫೈಲ್ ಅನ್ನ ರಿಜಿಸ್ಟರ್ ಆಫ್ ಕಂಪನೀಸ್ ಅಲ್ಲಿ ರಿಸರ್ಚ್ ಮಾಡಬೇಕು. ಹಾಗೆ ಇನ್ವೆಸ್ಟರ್ಸ್ ಪ್ರೊಫೈಲ್ ಅನ್ನ ಕೂಡ ನಾವು ಚೆಕ್ ಮಾಡಬೇಕು. ಇವರು ಸೆಲ್ ಮಾಡುವಂತಹ ಪ್ರಾಡಕ್ಟ್ ಅನ್ನ ಅಥವಾ ಸರ್ವಿಸ್ ಅನ್ನ ನಾವು ಕರೆಕ್ಟ್ ಆಗಿ ನೋಡಬೇಕು. ಹಾಗೆ ಆ ಕಂಪನಿಯ ಲೋಕಲ್ ಆಫೀಸ್ ಅನ್ನ ವಿಸಿಟ್ ಮಾಡಬೇಕು. ಯಾವತ್ತೂ ಯಾವುದೇ ಪ್ರಾಡಕ್ಟ್ ಅನ್ನ ನಾವು ಅನ್ರಿಜಿಸ್ಟರ್ಡ್ ಸೆಲ್ಲರ್ ಇಂದ ಬೈ ಮಾಡಬಾರ್ದು. ಈಗ ಕೆಲವು ಲೆಜಿಟಿಮೇಟ್ ಹಾಗೆ ಫ್ರಾಡುಲೆಂಟ್ MLM ಮಾಡೆಲ್ಗಳನ್ನ ನೋಡೋಣ. ಸೊ ಲೆಜಿಟಿಮೇಟ್ MLM ಮಾಡೆಲ್ ಅಂತ ಬಂದಾಗ ನೀವು ಟಪ್ಪರ್ ವೇರ್ ಕೇಳಿರ್ಬೋದು, ಆರಿಫ್ಲೇಮ್ ಅನ್ನ ಕೂಡ ನೀವು ಕೇಳಿರ್ಬೋದು. ಆರಿಫ್ಲೇಮ್ ಒಂದು ಸ್ವಿಸ್ ಮಲ್ಟಿನ್ಯಾಷನಲ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕಂಪನಿ ಆಗಿದೆ. ಇವರು ಪರ್ಸನಲ್ ಕೇರ್ ಹಾಗೂ ಬ್ಯೂಟಿ ಪ್ರಾಡಕ್ಟ್ಸ್ ಗಳನ್ನ ಸೆಲ್ ಮಾಡ್ತಾರೆ. ಇವರು ಆಕ್ಚುಯಲ್ ಪ್ರಾಡಕ್ಟ್ಸ್ ಅನ್ನ ಸೆಲ್ ಮಾಡ್ತಾರೆ. ಇದರ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಎರಡನೇದು ಟಪ್ಪರ್ ವೇರ್. ಇದೊಂದು ಅಮೆರಿಕನ್ ಮಲ್ಟಿನ್ಯಾಷನಲ್ ಕಂಪನಿ ಆಗಿತ್ತು. ಇವರು ಬೇರೆ ಕಿಚನ್ ಅಪ್ಲಯನ್ಸಸ್ ಅಂದರೆ ಸ್ಟೋರೇಜ್ ಕಂಟೈನರ್ಸ್ ಇರ್ಬೋದು, ಬೇರೆ ಕಿಚನ್ ಪ್ರಾಡಕ್ಟ್ಸ್ ಇರ್ಬೋದು, ಸರ್ವಿಂಗ್ ಪ್ರಾಡಕ್ಟ್ಸ್ ಇರ್ಬೋದು, ಇದನ್ನೆಲ್ಲ ಸೆಲ್ ಮಾಡ್ತಾರೆ. ಸೊ ಇವರ ಪ್ರಾಡಕ್ಟ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಫ್ರಾಡುಲೆಂಟ್ ಕಂಪನಿಗಳ ಬಗ್ಗೆ ಮಾತಾಡೋದಾದ್ರೆ ಆಮ್ವೇ ಇಂಡಿಯಾ ಇರ್ಬೋದು, ಸಿಟಿ ಲೈಮಸೈನ್ಸ್ ಇರ್ಬೋದು, ಅಥವಾ ಸ್ಪೀಕ್ ಏಷ್ಯಾ ಆನ್ಲೈನ್ ಇರ್ಬೋದು, ಇವೆಲ್ಲ ಫ್ರಾಡುಲೆಂಟ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿರುವಂತಹ ಕಂಪನಿಗಳು. ಸಿಟಿ ಲೈಮಸೈನ್ ಸ್ಕ್ಯಾಮ್ ಅನ್ನ ನೋಡಿದ್ರೆ, ಸೈಯದ್ ಮೊಹಮ್ಮದ್ ಮಸೂದ್ ಅನ್ನೋ ಕಾನ್ ಆರ್ಟಿಸ್ಟ್ ಫ್ರಮ್ ಆಲ್ ಓವರ್ ಇಂಡಿಯಾ ಇನ್ವೆಸ್ಟರ್ಸ್ ಇಂದ ಹಣವನ್ನ ತಗೊಂಡು ಅವರಿಗೆ ಕಾರ್ಸ್ ಅಲ್ಲಿ ಶೇರ್ ಕೊಡುವ ಪ್ರಾಮಿಸ್ ಅನ್ನ ಮಾಡಿದ್ದ. ಅಂದ್ರೆ ಟೊಯೋಟೋ ಇನೋವಾದಲ್ಲಿ ಶೇರ್ ಕೊಡುವಂತಹ ಪ್ರಾಮಿಸ್ ಅನ್ನ ಮಾಡಿದ್ದ. ಇವನು ಆಲ್ಮೋಸ್ಟ್ 2000 ಪೀಪಲ್ ಇಂದ 1 ಕೋಟಿ ಹಣವನ್ನ ದೋಚಿದ್ದ. ಇನ್ನು ಕ್ಯೂನೆಟ್ ಸ್ಕ್ಯಾಮ್ ಅಥವಾ ಕ್ವೆಸ್ಟ್ ನೆಟ್ ಸ್ಕ್ಯಾಮ್ ಬಗ್ಗೆ ಕೂಡ ನೀವು ಕೇಳಿರ್ಬೋದು. ಇವರ ಅಗೇನ್ಸ್ಟ್ ಕೂಡ ಭಾರತದಲ್ಲಿ ಹಲವಾರು ಜನರು ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ಸೊ ಈ MLM ಸ್ಕೀಮ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಂಡ್ರೂ ಕೂಡ ಈಸಿಲಿ ಹಣವನ್ನ ಅರ್ನ್ ಮಾಡೋದಕ್ಕೆ ಸಾಧ್ಯ ಆಗುವಂತಹ ಆಪರ್ಚುನಿಟಿ ಅಂತ ಅನ್ಸಿದ್ರು ಕೂಡ ನಾವು ಈ ಸ್ಕೀಮಲ್ಲಿ ಇನ್ವಾಲ್ವ್ ಆಗೋ ಮೊದಲು ತುಂಬ ಕಾಷನ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ. ಕೆಲವು MLM ಸ್ಕೀಮ್ಗಳು ಲೆಜಿಟಿಮೇಟ್ ಆಗಿದ್ರು ಕೂಡ ತುಂಬ ಸ್ಕೀಮ್ಗಳು ಪಿರಾಮಿಡ್ ಸಿಸ್ಟಮ್ ಮೂಲಕ ಫ್ರಾಡುಲೆಂಟ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾವೆ. ಸೊ ಇದರಲ್ಲಿ ಇನ್ವಾಲ್ವ್ ಆಗೋ ಮೊದಲು ನಿಮ್ಮ ಸೈಡಿಂದ ಥರೋ ರಿಸರ್ಚ್ ಅನ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ್ದಾದ್ರು ರೆಡ್ ಫ್ಲಾಗ್ಸ್ ಇದೆಯಾ, ವಾರ್ನಿಂಗ್ ಸಿಗ್ನಲ್ಸ್ ಇದೆಯಾ ಅನ್ನೋದನ್ನ ನೀವು ಇನ್ನು ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ಚೆಕ್ ಮಾಡಿಕೊಂಡು ಆಮೇಲೆ ನೀವು ಇದನ್ನ ಕನ್ಸಿಡರ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಮತ್ತೆ ಸಿಗ್ತೀವಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.